ಮುಂದೆ ಇರೋದು ಬೆಂಡಿಂಗ್ ಸೆಕ್ಷನ್. Okay. ಎಲ್ಲ ಬೆಂಡ್ ಆಗ್ಬಿಟ್ಟು ಅಲ್ಲಿ ವೆಲ್ಡಿಂಗ್ ಹೋಗುತ್ತೆ. ನೆಕ್ಸ್ಟ್ ಪ್ರಾಸೆಸ್ ಬೆಂಡ್ ಆಗಿ ವೆಲ್ಡಿಂಗ್ ಹೋಗುತ್ತೆ. ನೋಡಿದ್ರಿ ಅಲ್ವಾ ಅಲ್ಲಿ ಈ ಪಾರ್ಟ್ ವೆಲ್ಡಿಂಗ್ ಆಗುತ್ತೆ. Okay. ಇಲ್ಲಿ ಫಿನಿಶಿಂಗ್ ಆಗ್ತಾ ಇರೋದು ಈ ಪಾರ್ಟ್. ನೆಕ್ಸ್ಟ್ ಸ್ಟೆಪ್ ಇಸ್ ರಿಂಗ್ ಪಾರ್ಟ್. ಓವರ್ ಹಿಯರ್. ನೆಕ್ಸ್ಟ್ ಪಾರ್ಟ್ ಇಸ್ ಬಾಟಮ್. ಬಾಟಮ್ ಮಷೀನ್ ಅಲ್ಲಿ ಸ್ಪಿನ್ನಿಂಗ್ ಮಷೀನ್ ಅಲ್ಲಿ ಸ್ಪಿನ್ನಿಂಗ್ ಮಷೀನ್. ಅಲ್ಲಿ ಸ್ಪಿನ್ ಆಗುತ್ತೆ ಎಲ್ಲ. ಇಲ್ಲಿ ಸ್ಪಿನ್ ಆಗುತ್ತಾ? ಇಲ್ಲೂ ಬೇರೆ ಸ್ಪಿನ್ನಿಂಗ್ ಮಷೀನ್ ಇದೆ. ಸೇಮ್ ದೊಡ್ಡ ಐಟಮ್ಗೆಲ್ಲ ಇಲ್ಲಿ ಸ್ಪಿನ್ ಆಗುತ್ತೆ. ಅದು ಬಾಟಮ್ ಮತ್ತು ಟಾಪು ಅದೆಲ್ಲ ಬೆಂಡ್ ಆಗ್ತದೆ. ಬೆಂಡ್ ಆಗಿ ಇಲ್ಲಿ ತಯಾರಿ ಬೆಂಡ್ ಆಗಿ ರೆಡಿ ಆಗ್ತದೆ. ರೆಡಿ ಆಗಿರೋ ಐಟಮ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿಂದ ಎಲ್ಲ ಲೇಬಲಿಂಗ್ ಎಲ್ಲ ಹಾಕ್ಬಿಟ್ಟು ಟ್ರಾನ್ಸ್ಪೋರ್ಟ್ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಕೆಲವು ನಮ್ದು ಐಟಮ್ಸ್ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಫ್ಯಾಕ್ಟ್ರಿ ಔಟ್ಲೆಟ್ ಇದೆ ಅದನ್ನ ಫ್ರೆಂಡ್ಸ್, ನೋಡಿದ್ರಲ್ಲ ಮಹಾದೇವ್ ಸ್ಟೀಲ್ ಇಂಡಸ್ಟ್ರಿಯವರ ಫ್ಯಾಕ್ಟ್ರಿ ಇನ್ಸೈಡ್ ಲುಕ್. ಎಷ್ಟು ಹಾರ್ಡ್ ವರ್ಕಿಂಗ್ ಆಗಿ ನಮಗೆ ಒಂದು ಪ್ರಾಡಕ್ಟ್ನ ತಲುಪಿಸ್ಬೇಕಂತಂದ್ರೆ ಇವ್ರು ಎಷ್ಟು ಹಾರ್ಡ್ ವರ್ಕಿಂಗ್ ಆಗಿ ಕೆಲಸ ಮಾಡಿರ್ತಾರೆ. ಇವ್ರಿಗೊಂದು ಸಲಾಮ್ ಫ್ರೆಂಡ್ಸ್. ಸೊ ನೀವೇನಾದ್ರೂ ಬಲ್ಕ್ ಕ್ವಾಂಟಿಟಿ ಬೈಯರ್ಸ್ ಅಥವಾ ರೀಸೆಲ್ಲರ್ಸ್ ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಫ್ಯಾಕ್ಟ್ರಿಗೆ ಒಂದ್ಸರಿ ವಿಸಿಟ್ ಮಾಡಿ ಇವರ ಔಟ್ಲೆಟ್ನ ನೋಡಿ. ತುಂಬಾನೇ ಕಲೆಕ್ಷನ್ಸ್ ಇದೆ, ಹ್ಯೂಜ್ ವೆರೈಟೀಸ್, ಹ್ಯೂಜ್ ಕಲೆಕ್ಷನ್ಸ್ ಇರುತ್ತೆ ಇವ್ರದ್ದು. ಇಲ್ಲೇ ಅಲ್ಲದೆ ಹೈದರಾಬಾದಲ್ಲೂ ಕೂಡ ಇವ್ರದ್ದು ಫ್ಯಾಕ್ಟ್ರಿ ಔಟ್ಲೆಟ್ಸ್ ಇದೆ, ಸುಮಾರು ಕಡೆ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಇದೆ. ಬೇರೆ ಬೇರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ಇಟ್ಟಿರ್ತಾರೆ ಸ್ಟೀಲಲ್ಲಿ. ಸೊ ಮದುವೆ ಸಮಾರಂಭ ಇರಲಿ ಅಥವಾ ನೀವು ಶಾಪೇ ಇಟ್ಟಿರ್ತೀರಾ ಹ್ಯೂಜ್ ಕ್ವಾಂಟಿಟೀಸ್ ಅಲ್ಲಿ ಬೇಕು ಅಂತ ಅನ್ನೋದಾದ್ರೆ ನೀವು ಇವರ ಫ್ಯಾಕ್ಟ್ರಿಗೆ ಒಂದ್ಸರಿ ವಿಸಿಟ್ ಮಾಡಬೇಕು ಫ್ರೆಂಡ್ಸ್. ಇವ್ರ ಶಾಪ್ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಶಾಪ್ ಹೇಗೆ ವಿಸಿಟ್ ಮಾಡಬೇಕು ಅನ್ನೋದನ್ನ ವಿಡಿಯೋ ಎಂಡ್ ನಲ್ಲಿ ನಾನು ತೋರಿಸಿರ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ಇವತ್ತಿನ ಮಹಾದೇವ್ ಸ್ಟೀಲ್ ಇಂಡಸ್ಟ್ರೀಸ್ ಅವರ ಸ್ಟೀಲ್ ಐಟಮ್ಸ್ ಕಲೆಕ್ಷನ್ಸ್ ನೋಡೋಣ. ಸ್ಟಾರ್ಟ್ ಆಗುತ್ತೆ. ವೇಟ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ 40 to 45 ಗ್ರಾಮ್. ನಿಮಗೆ ಕೆಲವು ಮಾರ್ಕೆಟ್ ಅಲ್ಲಿ ಸಿಗ್ಬೋದು ಕಮ್ಮಿ ರೇಟ್ 8 to 10 rupees. ಆದ್ರೆ ಅದು ವೇಟ್ ಕಮ್ಮಿ ಇರುತ್ತೆ. 20 grams 25 grams ಇರುತ್ತೆ. ಇದು 40 grams ಐಟಮ್ ನಿಮ್ದು. 40 grams ಐಟಮ್ ನೋಡಿ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 10 rupees ಇಂದ ಬೌಲ್ಸ್ ಆಗಿರ್ಲಿ, ಪ್ಲೇಟ್ಸ್ ಆಗಿರ್ಲಿ, ತಟ್ಟೆಗಳಾಗಿರ್ಲಿ ಈ ಸೆಕ್ಷನ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ 1000 ಇಂದ 1500 2000 ಎನಿ ಟೈಮ್ ರೆಡಿ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್ ಇವರಲ್ಲಿ. ನೋಡಿ ಇದು ಸ್ಯಾಂಡ್ವಿಚ್ ಬಾಟಮ್. ಕೆಳಗಡೆ ದಪ್ಪ ಬಾಟಮ್ ಇರುತ್ತೆ. ಸೀದೋಗಲ್ಲ, ಏನ್ ಮಾಡಿದ್ರು ಸೀದೋಗಲ್ಲ ಇದರಲ್ಲಿ. ಮತ್ತೆ ಪ್ರೀಮಿಯಂ ಸ್ಟೀಲು ಫುಲ್ 304 SS. ಸಾಂಬಾರಿಗೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು. ಸಾಂಬಾರ್ ಮಾಡ್ಲಿಕ್ಕೆ ಇದು ಕೆಜಿ ಲೆಕ್ಕ ಇದೆ. ಇದು ಕೆಜಿ ಲೆಕ್ಕದಲ್ಲಿ ಬರುತ್ತೆ. ಆಮೇಲೆ ಅದ್ ಬಿಟ್ರೆ ಅದರಲ್ಲೆಲ್ಲ ಬಾಂಡ್ಲಿಗಳು ಸಿಗುತ್ತೆ. ಸೊ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ. ಹೌದು, ಪ್ರೀಮಿಯಂ ಕ್ವಾಲಿಟಿ. ಆದ್ರೆ ನಿಮಗೆ ರೇಟ್ ತುಂಬಾ ಕಮ್ಮಿ ಇರುತ್ತೆ. ಹೆವಿ ಗೇಜ್ ಏನ್ ಬರ್ಬೋದು ಸರ್? ಅಪ್ರಾಕ್ಸ್ ಏನ್ ಪ್ರೈಸ್ ಬರ್ಬೋದು? ಅಪ್ರಾಕ್ಸಿಮೇಟ್ಲಿ 450 to 500 rupees. 450 to 500 rupees. ಸೊ ಗೇಜ್ ಅಂತೂ ಸೂಪರ್ ಆಗಿದೆ. ವೆಯ್ಟ್ ನೋಡಿ ತುಂಬಾ ಚೆನ್ನಾಗಿದೆ. ಇದೆಲ್ಲ ಬಂದು ಬ್ರಾಂಡೆಡ್. ಈ ತರ ಸಾಂಬಾರ್ ಕಪ್ಸ್ ನೋಡಿ, ಒಳಗಡೆ ಲೇಸರ್ ಪ್ರಿಂಟ್ ಇರುತ್ತೆ. ವೇಟ್ ಪ್ರಕಾರ ಇದೆ. ಅಪ್ರಾಕ್ಸಿಮೇಟ್ಲಿ 80 to 90 grams ಬರ್ಬೋದು. 80 to 90 grams 35 rupees ಪೀಸ್ ಬೀಳುತ್ತೆ. ಪರ್ ಪೀಸ್ ಬೀಳುತ್ತೆ. ಸೊ ಇದು ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನೋಡಿ. ಓಕೆ, ಅದೇ ತರ ಬೇರೆ ಬೇರೆ ಡಿಸೈನ್ಸ್ ನಿಮಗೆ ಪ್ಯಾಟರ್ನ್ ಸಿಗ್ಬಿಡುತ್ತೆ ನೋಡಿ. ಚೆನ್ನಾಗಿ ಶೇಪ್ಸ್. ಸೊ ಹೋಟೆಲ್ಸ್ ಗಳಿಗೆಲ್ಲ ಬಲ್ಕ್ ಆಗಿ ಕೆಲವರು ತಗೊಳ್ತಾರೆ. ಸೊ ಅಂತವ್ರಿಗೆ ತುಂಬಾ ಯೂಸ್ಫುಲ್ ಆದಂತ ವಿಡಿಯೋ ನೋಡಿ. ಅಪ್ರಾಕ್ಸಿಮೇಟ್ಲಿ 50 rupees ರೇಂಜ್. 50 rupees ರೇಂಜ್ ಚೆನ್ನಾಗಿದೆ ನೋಡಿ. ಬೌಲ್ಸ್ 50 rupees ಬರುತ್ತೆ ನೋಡಿ ಬೌಲ್ಸ್. ಓಕೆ, ಕ್ಯಾರಿಯರ್ಸ್ ಎಲ್ಲ ಟಿಫನ್ ಕ್ಯಾರಿಯರ್ಸ್ ಏನ್ ಪ್ರೈಸ್ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಇದೆಲ್ಲ? ಇದು 70-80 rupees. 70-80 rupees ಇಂದ.
ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುವಂಥದ್ದು. ಬೌಲ್ಸ್ ಎಲ್ಲ ನೋಡಿ ಪುಟ್ ಬೌಲ್ಸ್, ಚಟ್ನಿ ಬೌಲ್, ಸಾಸ್ ಆಗಿರ್ಬೋದು ಆ ಥರ ಎಲ್ಲ ಹಾಕಿಟ್ಕೊಬೋದು ನೀವು. ಗಿಫ್ಟಿಂಗ್ ಬಾಕ್ಸಸ್ ಎಲ್ಲ ಇಲ್ಲಿ ಸಿಗ್ಬಿಡುತ್ತೆ ನಿಮಗೆ. ಸ್ಯಾಂಪಲ್ಸ್ ಕೆಲವು ಸ್ಯಾಂಪಲ್ಸ್ ಇಟ್ಕೊಂಡಿದ್ದೀವಿ. ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ರೋ ಅದ್ರ ಪ್ರಕಾರ ನಿಮಗೆ ಕ್ವಾಂಟಿಟಿ ಒಂದು 500-600 ಪೀಸಸ್ ಎನಿ ಟೈಮ್ ಸ್ಟಾಕ್ ಸಿಗುತ್ತೆ. ಸೊ ಅದರಲ್ಲಿ ಪ್ಲೇನು ಇದೆ, ಪ್ಲೇನು ಬಂದ್ಬಿಡುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 80-90 ರೂಪೀಸ್ ಹಂಗೆ ಆಗುತ್ತೆ ಒಂದೊಂದು ಕ್ವಾಲಿಟಿ ಕ್ರೀಮ್ ಕೆಜಿ ಪ್ರಕಾರ ಇದೆ. 280 ರೂಪೀಸ್ ಪರ್ ಕಿಲೋ ಇದೆ. ಹೌದು. ಸ್ಟಾರ್ಟಿಂಗ್ ಅಂದ್ರೆ ಪ್ಲೇಟ್ಸ್ ಏನು ಪ್ರೈಸ್ ಇಂದ ಇದು 220 ರೂಪೀಸ್. ಓಕೆ. ಸೈಜಸ್ ವೈಸ್ ದೊಡ್ಡ ಸೈಜ್ ಕೂಡ ದೊಡ್ಡ ಸೈಜು, ಚಿಕ್ಕ ಸೈಜು, ಈ ಸೈಜು ಓಕೆ ಎಲ್ಲ ಸಿಗ್ಬಿಡುತ್ತೆ ನಿಮಗೆ. ಚಿಕ್ಕ ಚಿಕ್ಕ ಐಟಮ್ಸ್ ಇವಾಗ ಸಪೋಸ್ ಈ ತರ ಐತೆ ಸ್ಲೈಸಸ್ ಎಲ್ಲ. ಸೊ ಇದೆಲ್ಲ ಏನು ಬೌಲ್ಸ್ ಸರ್? ಇದು ಲೆಮನ್ ಸ್ಕ್ವೀಸರ್ಸ್. ಇದು ತುಪ್ಪದ ಬಟ್ಲು. ಹೌದು. ಸೊ ಇದು ಒಂದು ಆಯಿಲ್ ಕೆಟಲ್. ಆಯಿಲ್ ಕೆಟಲ್ ನೋಡಿ. ಜ್ಯೂಸರ್ ಎಲ್ಲ ಆರೆಂಜ್ ಜ್ಯೂಸಸ್ ಎಲ್ಲ 50 ರೂಪೀಸ್ ರೇಂಜ್ ಬರುತ್ತೆ ಸರ್. ಇದು ಅಪ್ರಾಕ್ಸಿಮೇಟ್ಲಿ 200-250 ಇದರ ಸೈಜಸ್ ಬೇರೆ ಬೇರೆ ಇರುತ್ತೆ. ಓಕೆ ಓಕೆ. ಆಮೇಲೆ ಕಂಟೈನರ್ಸ್, ಸೀ ಥ್ರೂ ಕಂಟೈನರ್ಸ್ ಸೊ ಇದೆಲ್ಲ ಡ್ರೈ ಫ್ರೂಟ್ಸ್ಗೆಲ್ಲ ಹಾಕಿಟ್ಕೊಳ್ಳೋಂಥದ್ದು. ಫೀಡಿಂಗ್ ಬಾಟಲ್ಸ್ ಆಗಲಿ. ಫೀಡಿಂಗ್ ಬಾಟಲ್ಸ್ ಏನು ಪ್ರೈಸ್ ಇಂದ ಸ್ಟಾರ್ಟಿಂಗ್ ಇದೆ ಸರ್? ಸ್ಟಾರ್ಟಿಂಗು 200 ಇದೆ. ಸ್ಟಾರ್ಟಿಂಗ್ 250-280 ಸೈಜ್ ಪ್ರಕಾರ ಇರುತ್ತೆ. ಇಲ್ಲ ಚಿಕ್ಕ ಚಿಕ್ಕ ಮುಚ್ಚಳಗಳು ಏನಾದರೂ ಕ್ಲಾಸಿಕ್ ಎಲ್ಲ ಸ್ಪೂನ್ ಹಾಕಿಡುವಂಥ ಸ್ಟ್ಯಾಂಡ್ಸ್, ಹೌದು, ಸ್ಮ್ಯಾಶರ್ಸ್. ಸೊ ಆಲ್ ಇನ್ ಒನ್ ಸ್ಟಾಪ್ ಕಲೆಕ್ಷನ್ಸ್, ಆಕ್ಸೆಸರೀಸ್, ಮಸಾಲೆ ಬಾಕ್ಸಸ್ ಎಲ್ಲ ಸೀ ಥ್ರೂ. ಮೇಲ್ ಗ್ಲಾಸ್ ಲಿಡ್ ಇರುತ್ತೆ, ಒಳಗಡೆ ಏನು ಇಟ್ಟಿದ್ದಾರೆ ಎಲ್ಲ ಫೈಬರ್ ಇರುತ್ತೆ. ನಿಮಗೆ ಎಲ್ಲ ವಿಸಿಬಿಲಿಟಿ ಇರುತ್ತೆ, ಅನ್ಬ್ರೇಕಬಲ್ ಇರುತ್ತೆ. ಓಕೆ ಓಕೆ. ಡಬ್ಬಾಸ್ ಎಲ್ಲ ಇದೆಲ್ಲ ಕೆಜಿ ಇದೆಲ್ಲ ಮಸಾಲೆ ಡಬ್ಬಗಳು, ಸಾಸಿವೆ ಆಗಿರ್ಬೋದು, ಜೀರಿಗೆಗಳು ಹಾಕಿಟ್ಕೊಳ್ಳೋದು. ಓಕೆ. ಹಂಡೀಸ್ ಎಲ್ಲ ಇರುತ್ತೆ, ದಹಿ ಹಂಡಿ ಎಲ್ಲ. ದಹಿ ಹಂಡಿ. ಇದರ ಸೈಜಸ್ ಎಲ್ಲ ಸಿಗುತ್ತೆ. ಇದು ಬ್ಲಾಕ್ ಏನಂತಾರೆ ಸರ್ ಇದನ್ನ? ಹಾರ್ಡ್ ಅನೋಡೈಸ್ಡ್. ಹಾರ್ಡ್ ಅನೋಡೈಸ್ಡ್ ಮೆಟಲ್ ಇರುತ್ತೆ, ಅದನ್ನು ಕೆಜಿ ಪ್ರಕಾರ ಇರುತ್ತೆ. Yes, ಹೌದು. ಆಮೇಲೆ ಟೀ, ಕಾಫಿ, ಶುಗರು ಈ ತರದಾಗ್ಲಿ. ಸೊ ಇದು ಎನಾಮಲ್ ಪ್ರಿಂಟ್ಸ್ 3 ಪೀಸ್ ಸೆಟ್ ಬರುತ್ತೆ. ಇದು ದೊಡ್ಡ ಸೈಜ್ ಶುಗರ್ಗೆ, ಆಮೇಲೆ ಟೀ, ಕಾಫಿ ಹಂಗೆ. ಓಕೆ ಸರ್. ಓಕೆ. ಸೊ ಇದು ಅಷ್ಟು ಕೆಜಿ ವೈಸಸ್ ಇಂದ ಕೊಡ್ತೀರಾ ಹೇಗೆ ಸರ್? ಇದು ಸೆಟ್ ವೈಸ್ ಇರುತ್ತೆ. ಮಿಕ್ಕಿದೆಲ್ಲ ಮೆಜಾರಿಟಿ ಕೆಜಿ ಇದೆ. ಕೆಜಿ ವೈಸ್. ಫ್ರೂಟ್ ಬಾಸ್ಕೆಟ್ಸ್ ಎಲ್ಲ ಮೇಲೆ ಮುಚ್ಚಲಕ್ಕೆ, ಆಮೇಲೆ ಕೆಳಗಡೆ ಬಾಸ್ಕೆಟ್ ಇರುತ್ತೆ ಈ ತರದ್ದು ಮುಚ್ಚಿಡೋದಕ್ಕೆ. ಓಕೆ. ಈ ತರ ಏನು ಪ್ರೈಸ್ ಬರ್ಬೋದು ಸರ್ ಇದು? ಇದು ಅಪ್ರಾಕ್ಸಿಮೇಟ್ಲಿ ಒಂದು 600 ರೇಂಜ್ ಅಲ್ಲಿ. 600. ಅದೇ ನೀವು ಮಾಲಿಗೆಲ್ಲ ಹೋದ್ರೆ 1200-1500 ರೂಪೀಸ್ ಕೊಡ್ತೀರಾ. ಓಕೆ. ಪುಟ್ ಬಕೆಟ್ಸ್ ಎಲ್ಲ ನೋಡಿ. ಹಂಡಿ ಇದು ಏನಂತಾರೆ ಹೋಟೆಲ್ಗೆ, ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇ ಚಟ್ನಿ, ಡೈನಿಂಗ್ ಟೇಬಲ್ ಮೇಲೆ ಚಟ್ನಿ ಏನಾದ್ರು ಹಾಕಿಡಕ್ಕೆ, ಉಪ್ಪು ಏನಾದ್ರು ನೋಡಿ. ಸೈಜಸ್ ವೈಸ್ ಸಿಗುತ್ತೆ. ಅದ್ರಲ್ಲಿ ಸೈಜ್ ಸಿಗ್ಬಿಡುತ್ತೆ, ಬೇರೆ ಬೇರೆ ಡಿಸೈನ್ ಸಿಗ್ಬಿಡುತ್ತೆ, ಪ್ಯಾಟರ್ನ್ಸ್. ಜಗ್ಸ್, ವಾಟರ್ ಜಗ್ಸ್ ಈ ತರದ್ದು. ಆಮೇಲೆ ಇದ್ರಲ್ಲಿ ಡಿಸೈನ್ಸ್, ಸುಮಾರು ಡಿಸೈನ್ಸ್ಗಳು ಬಂದ್ಬಿಡುತ್ತೆ. ಕೆಟಲ್ಸ್, ಟೀ ಕೆಟಲ್ ಸರ್ ಇದು. ಹೌದು, ಬ್ಯೂಟಿಫುಲ್ ಆಗಿದೆ ನೋಡಿ. ಏನು ಪ್ರೈಸ್ ಬರ್ಬೋದು ಸರ್ ಅದು? ಇದು ಅಪ್ರಾಕ್ಸಿಮೇಟ್ಲಿ ಒಂದು 250-290 ರೂಪೀಸ್ ಹಂಗೆ ಇರುತ್ತೆ. 290. ನೋಡಿ, ಹ್ಯಾಮರ್ಡ್ ಪ್ಲೇನ್ ಪ್ಲೇಟ್ ಇರುತ್ತೆ, ಅದನ್ನ ಹ್ಯಾಮರ್ ಇಂದ ಮಾಡಿ. ಓಕೆ ಸರ್. ಎಲ್ಲ ಮ್ಯಾನ್ಯುಯಲ್ ವರ್ಕ್ ಇದೆ, ಮಷೀನ್ ಮೇಡ್ ಇಲ್ಲ. ಇದು ಮಷೀನ್ ಮೇಡ್ ಇಲ್ಲ, ಮ್ಯಾನ್ಯುಯಲ್ ಮೇಡ್. ಎಲ್ಲ ಮ್ಯಾನ್ಯುಯಲ್. ಎಲ್ಲ ನಿಮಗೆ ಇದೆಲ್ಲ ಕೆಜಿ ಲೆಕ್ಕ ಯಾರು ಕೊಡಲ್ಲ, ನಾವು ಮಾತ್ರ ಕೊಡ್ತೇವೆ. ಓಕೆ ಓಕೆ. ಸೊ ಅದು ಕೆಜಿ ಲೆಕ್ಕ ಅಂದ್ರೆ ಅದನ್ನ ಒಂದು ಪೀಸ್ ಎಷ್ಟು ಬೀಳ್ಬೋದು ಸರ್? ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಹಿಂಡಾಲಿಯಮ್ದು 120-150 ರೂಪೀಸ್ ಆ ರೇಂಜ್ ಅಲ್ಲಿ ಇರುತ್ತೆ. ಓಕೆ. ಸೈಜಸ್. ಸೊ ಪ್ಲೇಟ್ಸ್ ಅಲ್ಲಿ ಅಂತ ಬಂದಾಗ ಪ್ಲೇಟ್ ಸೆಕ್ಷನ್ಗೆ ಸುಮಾರು ವೆರೈಟೀಸ್, ಡಿಸೈನ್ಸ್ ಅಂಡ್ ಪ್ಯಾಟರ್ನ್ಸ್ಗಳು ಸಿಕ್ಬಿಡುತ್ತೆ. ಸೊ ಪ್ರೈಸ್ ಸ್ಟಾರ್ಟಿಂಗ್ ಫ್ರಮ್ ಇದರಲ್ಲಿ 10 ರೂಪೀಸ್ ಟು ಅಂಡರ್ ಎಷ್ಟು ಬರ್ಬೋದು ಸರ್? 10 ರೂಪೀಸ್ ಟು 100-150 ರೂಪೀಸ್ ರೇಂಜ್ ನೋಡಿ, ಚೆನ್ನಾಗಿದೆ. ಸೊ ಇದೆಲ್ಲ ಲೇಸರ್ ಅಲ್ವಾ ಸರ್? ಇದೆಲ್ಲ ಲೇಸರ್. ಇದರಲ್ಲಿ ಪ್ಲೇನ್ ಬೇಕಂದ್ರೆ ಪ್ಲೇನು ಸಿಗುತ್ತೆ, ಪ್ಲೇನ್ ಬೇಕಾದ್ರೆ ಪ್ಲೇನ್ ಸಿಗುತ್ತೆ. ಪ್ಲೇನು ಇದು ಪ್ರೀಮಿಯಂ ಸ್ಟೀಲ್ ಚೆನ್ನಾಗಿರುತ್ತೆ. ನೋಡಿ, ಇದು ಹ್ಯಾಮರ್ಡ್. ಹ್ಯಾಮರ್ಡ್ ಎಲ್ಲ ಬೇರೆ ಬೇರೆ ಪ್ಯಾಟರ್ನ್ಸ್, ಪ್ಲೇನ್ ಸೈಜಸ್ ಸಿಗುತ್ತೆ ಅಲ್ವಾ? ಎಲ್ಲ ಸೈಜಸ್ ಸಿಗುತ್ತೆ. ಆಮೇಲೆ ಬೇರೆ ಬೇರೆ ಪ್ಯಾಟರ್ನ್ಸ್ ಇರುತ್ತೆ. ಓಕೆ. ಸೈಜ್ ನೋಡಿ, ಇದು ಚಿಕ್ಕದು, ಅದೇ ತರ ಫುಲ್ ಗ್ಲಾಸ್ ಸೆಕ್ಷನ್ ಇದೆ. ಫುಲ್ ಗ್ಲಾಸ್ ಸೆಕ್ಷನ್. ಓಕೆ. ಪಾರ್ಟಿಷನ್ ಪ್ಲೇಸ್ ನೋಡಿ. ಸೊ ಹೋಟೆಲ್ಸ್ ಗಳಿಗೆ ತುಂಬಾ ಹೋಗುತ್ತೆ. ಏನು ಪ್ರೈಸ್ ಬರ್ಬೋದು ಸರ್ ಇದೆಲ್ಲ? ಇದು ಅಪ್ರಾಕ್ಸಿಮೇಟ್ಲಿ 150 ರೂಪೀಸ್ ಇರುತ್ತೆ. 150 ರೂಪೀಸ್. ಇದರಲ್ಲಿ ವೆರೈಟೀಸ್ ನಿಮಗೆ ಸಿಗ್ಬಿಡುತ್ತೆ. ಈ ತರದಾಗ್ಲಿ ಇದರಲ್ಲಿ ಇನ್ನೂ ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಬೇಕಂದ್ರೆ ಅದು ಸಿಕ್ಬಿಡುತ್ತೆ. ಓಕೆ ಓಕೆ. ಸೊ ಲೀಫ್ ಪ್ಯಾಟರ್ನ್ ಆಗಿರಲಿ, ಇದೆಲ್ಲ ಒಂದು ಗಿಫ್ಟಿಂಗ್ ಪರ್ಪಸ್ ಹೋಗುವಂಥದ್ದು ನೋಡಿ. ಗಿಫ್ಟಿಂಗ್ ಆಗಿರೋದು, ಪೂಜಾ ರೂಮ್ಸ್ ಗಳಿಗೆ ಯೂಸ್ ಮಾಡುವಂಥದ್ದು ಇದೆಲ್ಲ. ಓಕೆ. ಟ್ರೇಸ್. ಸೊ ಸರ್ವಿಂಗ್ ಟ್ರೇಸ್ ಸಹ ಸಿಗುತ್ತೆ ನೋಡಿ. ಸರ್ವಿಂಗ್ ಟ್ರೇಸ್ ಅಲ್ಲೂ ನಿಮಗೆ ದೊಡ್ಡ ಸೈಜ್ ಇಂದ ಅಪ್ ಟು ನಿಮಗೆ ಸಣ್ಣ ಸೈಜ್ ವರೆಗೂ ಸಿಗುತ್ತೆ. ಇದೆಲ್ಲ ಏನು ಅಪ್ರಾಕ್ಸ್ ಇಂದ ಸ್ಟಾರ್ಟ್ ಆಗ್ಬೋದು ಸರ್? ಎಲ್ಲ ಕೆಜಿ ಲೆಕ್ಕ ಇದೆ. ಕೆಜಿ ಲೆಕ್ಕ 350-320. ಸೊ ಅಪ್ರಾಕ್ಸ್ ಒಂದು ಪೀಸ್ ಎಷ್ಟಾಗ್ಬೋದು? ಒಂದು ಪೀಸ್ ನಿಮಗೆ 50 ಗೂ ಸಿಗುತ್ತೆ, 100 ಗೂ ಸಿಗುತ್ತೆ, 150 ಗೂ ಸಿಗುತ್ತೆ. ಸೊ ಕ್ವಾಲಿಟಿ ಮೇಲೆ
ಸೊ ಇದೆಲ್ಲ ನೋಡಿ ಕಿಚನ್ ಆಕ್ಸೆಸರೀಸ್ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ವಿಡಿಯೋಲಿ ಕವರೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಸೊ ನಿಮಗೆ ಸೌತ್ ಅನ್ನೋ ಸೆಕ್ಷನ್ಸಲ್ಲಿ ಬಂತು ಅಂದರೆ ಅನ್ನದಾಗಿರಲಿ ಮತ್ತು ಪೂರಿ ಎತ್ತೋದಾಗಿರಲಿ, ಚಪಾತಿ ಎತ್ತೋದಾಗಿರಲಿ ಪ್ಯಾಟರ್ನ್ಸಲ್ಲಿ ಸಿಕ್ಬಿಡುತ್ತೆ. ಇದೆಲ್ಲ ಪ್ರೈಸ್ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಕೆ ಜಿ ಲೆಕ್ಕನೇ. ಸೊ ಸಿಂಗಲ್ ಪೀಸ್ ಬೈಯರ್ಸ್ ಅವ್ರಿಗೆ ಕೆಲವ್ರು ಕೇಳ್ತಾರೆ ಏನು ಪ್ರೈಸ್ ಬರ್ಬೋದು. ದೊಡ್ಡ ಸೈಜಿಂದ 15-16 ರುಪೀಸಿಂದನೂ ಸ್ಟಾರ್ಟ್ ಆಗಿಬಿಡುತ್ತೆ. ಇದೆಲ್ಲ ಒಗ್ಗರಣೆ ಹಾಕೋದು. ಇದು ಕಬ್ಬಿಣದಿದೆ, ಇದು ಕಬ್ಬಿಣದಿದೆ, ಇದು ಹಾರ್ಡ್ ಅನೋಡೈಸ್ಡ್ ನಾನ್ ಸ್ಟಿಕ್ ತರ ಕೋಟಿಂಗ್ ಆಗುತ್ತೆ. ಇದೆಲ್ಲ ಅಲ್ಯೂಮಿನಿಯಂ ಎಲ್ಲ ಬೇರೆ ಬೇರೆ ಸೈಜ್ ಮೇಲೆ ರೇಟ್ ಮರ. ಸೊ ಇದು ಏನ್ ಸರ್ ಇವಾಗ ತುಂಬಾ ಟ್ರೆಂಡಿಂಗ್ ಆದಂತ ಈ ತರ ತವಾ ಏನ್ ಹೇಳಿ ಸರ್ ಇದು? ಇದು ಕ್ಯಾಸ್ಟ್ ಐರನ್ ಬೇಸಿಕಲಿ. ಏನ್ ಪ್ರೈಸ್ ಇಂದ ಸ್ಟಾರ್ಟಿಂಗ್ ಇದೆ ಸರ್? ಇದು ಪ್ರೈಸ್ ಸ್ಟಾರ್ಟಿಂಗ್ 850 ರೂಪೀಸ್ ಇದೆ. 850 ರೂಪೀಸ್ ಇದೆ. ಸೊ ಇದೆಲ್ಲ ಫುಲ್ ನೀಟ್ ಆಗಿ ಪಾಲಿಶ್ಡ್. ಹೌದು ಪಾಲಿಶ್. ಇದ್ರಲ್ಲಿ ರಫ್ ಬೇಕಂದ್ರೆ ರಫ್ ಸಿಗುತ್ತೆ. ಎರಡು ಆಪ್ಷನ್ಸ್. ಇದೆಲ್ಲ ಅಲ್ಯೂಮಿನಿಯಂ ಪ್ಲೇಟ್ಸ್. ಪ್ಲೇಟ್ಸ್ ಅಲ್ಲೂ ಸೈಜಸ್ ಪ್ರಕಾರ ಸಿಕ್ಬಿಡುತ್ತೆ ನೋಡಿ. ಕೀ ಬಾಕ್ಸ್ಗಳು ಇದೆಲ್ಲ 25 kg ಬರುತ್ತೆ ಸರ್. ಸರ್ ಅಪ್ರಾಕ್ಸ್ ಏನ್ ಪ್ರೈಸ್ ಇಂದ ಸ್ಟಾರ್ಟಿಂಗ್ ಆಗ್ಬೋದು ಸರ್ ಅದು? ಎಲ್ಲ ಕೆಜಿ ಲೆಕ್ಕ ಇದೆ. ಎಲ್ಲ ಕೆಜಿ ಲೆಕ್ಕ. ಒಂದು ಪ್ರೈಸ್ ಹೇಳ್ಬಿಡಿ ನೋಡೋಣ, ಯಾಕಂದ್ರೆ ವ್ಯೂವರ್ಸ್ ನೋಡ್ತಾ ಇರ್ತಾರೆ. ಈ ಸೈಜ್ 1200 ಹತ್ರ ಇದೆ. 1200 ಹತ್ರ ಬಂದ್ಬಿಡುತ್ತೆ. ಸೊ ಇದರಲ್ಲಿ ನಿಮಗೆ ಐರನ್ ಕಬ್ಬಿಣದ ಬಾಂಡ್ಲಿಗಳು. ಸೊ ಹೋಟೆಲ್ಸ್ಗಳಿಗೆ ಹೋಗುತ್ತೆ, ತುಂಬಾ ದೊಡ್ಡ ದೊಡ್ಡ ಹೋಟೆಲ್ಸ್ಗಳು. ಇವೆಲ್ಲ ಚೊಂಬು ಪ್ಯಾಟ್ರನ್ಗಳು ಬರುತ್ತೆ. ಸಾಂಬಾರ್ಗೆ ಹಾಕುವಂಥ ಪಾತ್ರೆಗಳು ಬರುತ್ತೆ. ಓಕೆ. ಸೊ ಅದು ಆಯಿಲ್ ಕೆಟಲ್ಸ್ ಅಲ್ಲಿ ಎಷ್ಟು ಕೆಜಿ ಲಾಸ್ಟ್ ಇದೆ ಸರ್? 15 to 20 ಲೀಟರ್ಸ್ ತನಕ. 20 ಲೀಟರ್ಸ್ ಲಾಸ್ಟ್. ಏನ್ ಪ್ರೈಸ್ ಬರ್ಬೋದು ಸರ್ ಅಪ್ರಾಕ್ಸ್? ಎಲ್ಲ ಕೆಜಿ ಲೆಕ್ಕ ಇದೆ ಮೇಡಮ್. ನನ್ನ ಲೋಟ, ಪೈಪ್ ಲೋಟಗಳು. ಇದೆಲ್ಲ ಆಟ ಸ್ಕೂಪ್, ಏನಾದರೂ ತೆಗಿಯಕ್ಕೆಲ್ಲ ಯೂಸ್ ಆಗುತ್ತೆ. ಯೂಶಲಿ ಹೋಟೆಲ್ಸ್ಗೂ ಯೂಸ್ ಮಾಡ್ತಾರೆ, ಮನೆಯಲ್ಲೂ ಯೂಸ್ ಮಾಡ್ತಾರೆ. ಚಿಕ್ಕ ಸೈಜ್ ಎಲ್ಲ ಆಪ್ಷನ್ ಏನಾದರೂ ಮಾಡ್ತಾ ಇದ್ರೆ ಅಲ್ಯೂಮಿನಿಯಂ ಈ ತರದ ಪಾತ್ರೆ ಎಲ್ಲ ಯೂಸ್ ಮಾಡ್ತೀರಾ ಬಿರಿಯಾನಿ ಎಲ್ಲ ಮಾಡಕ್ಕೆ. ಸೊ ಅದ್ರದ್ದು ಕೆಜಿ ಗಟ್ಟಲೆ ಸಿಗುತ್ತೆ. ಎಷ್ಟು ಕೆಜಿ ಅಪ್ರಾಕ್ಸ್? ತುಂಬಾ ದೊಡ್ಡದು ನೋಡಿ, ತುಂಬಾ ತೀರಾ ದೊಡ್ಡದು ಅಂತಂದ್ರೆ ಇಲ್ಲಿದೆ ನೋಡಿ. ಹೋಟೆಲ್ಗೆ ಇಲ್ಲಾಂದ್ರೆ ದೇವಸ್ಥಾನಗಳಿಗೆ ಮಾಡೋದು. ಓಕೆ. ಸೊ ಇದಷ್ಟು ಕೆಜಿ ಲೆಕ್ಕನೇ ಬರುತ್ತೆ. ಕಸ್ಟಮೈಸ್ ಮಾಡ್ಬೋದು. ಲೇಸರ್ ಮಷೀನು ನಮ್ದಿದೆ. ಓಕೆ. ಸೊ ಅದ್ರ ನೇಮ್ ಮಾಡ್ಕೊಡ್ತೀರಾ? ಹೌದು. ಸಪೋಸ್ ನಮ್ ಕ್ಲಿಂಕ್ ಬ್ರ್ಯಾಂಡ್ ಇದೆ, ಅದನ್ನ ನಾವು ಲೋಗೋ ಪ್ರಿಂಟ್ ಮಾಡ್ತೀವಿ. ಐ ವಿಲ್ ಶೋ ಯು ಒನ್ ಸ್ಯಾಂಪಲ್. ಓಕೆ. ಸೊ ಲೋಗೋ ಸಹ ಪ್ರಿಂಟ್ ಮಾಡಿ ಕೊಡ್ತಾರೆ ನೋಡಿ. ಸರಿ ನೋಡಿ, ಅಲ್ಯೂಮಿನಿಯಂ ಈ ತರದ ಹಂಡಿಗಳೆಲ್ಲ ಇದೆಲ್ಲ ಕೆಜಿ ಲೆಕ್ಕ ಇದೆ. ಸಾಂಬಾರಿಗೆಲ್ಲ ಕೆಜಿ ಲೆಕ್ಕ ಏನು ಸ್ಟಾರ್ಟ್ ಆಗ್ಬೋದು ಸರ್ ಪ್ರೈಸ್? 350 ರೂಪೀಸ್ ಕೆಜಿ ಸ್ಟಾರ್ಟ್. ಆಮೇಲೆ ಕಾಪರ್ ಬಾಟಮ್ ಬಾಂಡ್ಲಿ ಈ ತರ. ಓಕೆ. ಈ ತರ ಉಡ್ಲಿಗಳು ಇದೆಲ್ಲ ತುಂಬಾ ರೀಸನಬಲ್ ಇದೆ. ಸೊ ಈಚ್ ಅಂಡ್ ಎವ್ರಿ ಬೇಕಂದ್ರೆ ಇಂಡಕ್ಷನ್ಗೆ ಅದನ್ನು ಇರುತ್ತೆ. ಇದರಲ್ಲಿ ಸುಮಾರು ವೆರೈಟೀಸ್ ಗಳು ಸಿಕ್ಬಿಡುತ್ತೆ. ಸಕಿಟ್ಸು, ಹಣ್ಣ ಕೂಡ. ಸೊ ಇದೆಲ್ಲ ಬಂದು ಮನೆಗೂ ಯೂಸ್ ಮಾಡ್ಬೋದು, ಜನ ಜಾಸ್ತಿ ಇದ್ರೆ. ಸೊ ಹೋಟೆಲ್ ಪರ್ಪಸ್ಗೆ ನಿಮ್ಗೆ ಏನಾದ್ರು ನೋಡಿ ಹಾಲಿಂದು ಇದಿಟ್ಟಿದ್ದೀರಾ ಅಂತಂದ್ರೆ ಸೊ ಹಾಲಿನ ಕ್ಯಾನ್ಗಳು ಸಿಕ್ಬಿಡುತ್ತೆ. 50 ಲೀಟರ್ಸ್ ಎಲ್ಲ ಕೆಪಾಸಿಟಿ ಸಿಗುತ್ತೆ. ಇದು ಬಂದು ಕೆಟಲ್ಸ್, ಇಡ್ಲಿ ದೋಸೆ ಸಾಂಬಾರ್ ಏನಾನ ಹಾಕಿಟ್ಕೊಂಡು ಕೆಲವರು ಹೋಟೆಲ್ಸ್ಗಳಿಗೆ ಅಂದ್ರೆ ತುಂಬಾ ಯೂಸ್ಫುಲ್ ಆಗ್ತಕ್ಕಂಥದ್ದು. ಸೊ ಕೆಟಲ್ಸ್ ಅಲ್ಲಿ ನಿಮಗೆ ಸುಮಾರು ವೆರೈಟೀಸ್, ಸುಮಾರು ಸೈಜಸ್ಗಳು ಸಿಕ್ಬಿಡುತ್ತೆ ನೋಡಿ. ಇದೆಲ್ಲ ನೋಡಿದ್ರೆ ನೀವು ಅಲ್ಲಿ ಟ್ರೇ ಇದೆಲ್ಲ ಅಲ್ಯೂಮಿನಿಯಂ ಟ್ರೇ. ಹಿಂಡಾಲಿಯಂ ಮೇಲೆ ಕೋಟಿಂಗ್ ಮಾಡಿದ್ರೆ ಯೂಶಲಿ ಉಜ್ಜೋದೆಲ್ಲ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಕೋಟಿಂಗ್ ಮಾಡಿದ್ರೆ ಬ್ಲ್ಯಾಕ್ ಏನೂ ಆಗಲ್ಲ. ಒಳಗಡೆ ಆರಾಮಾಗಿ ನೀವು ಕ್ಲೀನ್ ಮಾಡ್ಬೋದು. ಕಾಪರ್ ಮಟ್ಕಾಸ್ ಎಲ್ಲ ಇದಿದೆ. ಆಮೇಲೆ ಇಲ್ಲೂ ವೆರೈಟೀಸ್ ಇದೆ ನೋಡಿ. ಇದೆಲ್ಲ ಹೊಸ ಪ್ಯಾಟರ್ನ್ ಬಂದಿರೋದು. ಇದೆಲ್ಲ ಅಗರಬತ್ತಿ ಸ್ಟ್ಯಾಂಡ್. ಹೌದು, ಅಗರಬತ್ತಿ ಸ್ಟ್ಯಾಂಡ್ ಸ್ಟೀಲ್ ಅಲ್ಲಿ ಇದೆ. ಆಮೇಲೆ ಬಾಟಲ್ಸ್ ಎಲ್ಲ ಸ್ವಲ್ಪ ರೇಂಜ್ ಇವಾಗ ಸದ್ಯ ಕಮ್ಮಿ ಇದೆ. ಸ್ಟಾಕ್ ಬರಂಗಿಲ್ಲ. ಒಂದ್ಸಲಿ ಸ್ಕೂಲ್ ಸೀಸನ್ ಸ್ಟಾರ್ಟ್ ಆದ್ರೆ ಇನ್ನು ಸ್ಟಾಕ್ಸ್ ಬಂದ್ಬಿಡುತ್ತೆ. ನಿಮಗೆ ಬ್ರಾಂಡೆಡ್ ಐಟಮ್ ಏನಾದರೂ ಬೇಕಂದ್ರೆ ಪ್ರೆಸ್ಟೀಜ್ ಎಲ್ಲಾನು ಸಿಗುತ್ತೆ ನಿಮಗೆ. ಪ್ರೆಸ್ಟೀಜ್ ಸಿಕ್ಬಿಡುತ್ತೆ. ಪ್ರೆಸ್ಟೀಜ್ ಕುಕ್ಕರ್ಸ್ ಎಲ್ಲ, ಆಮೇಲೆ ಪ್ರೆಸ್ಟೀಜ್ ಮಿಕ್ಸೀಸ್, ಪ್ರೀತಿ ಮಿಕ್ಸೀಸ್, ಎಲ್ಲ ಬ್ರ್ಯಾಂಡ್ಸ್ ಅಲ್ಲಿ ನಾವು ಡೀಲ್ ಮಾಡ್ತೀವಿ. ಎಲ್ಲ ಬ್ರ್ಯಾಂಡ್ಸ್ ಅಲ್ಲಿ ಡೀಲ್ ಮಾಡ್ತೀವಿ. ಹೋಲ್ಸೇಲ್ ಪ್ರೈಸ್ ಇರುತ್ತೆ. ಹೋಲ್ಸೇಲ್ ಪ್ರೈಸ್ ನೀವು ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಾವು ನಿಮಗೆ ಏನು ಡಿಸ್ಕೌಂಟೆಡ್ ಬೆಸ್ಟ್ ಪ್ರೈಸ್ ಇರುತ್ತೆ ಅದು ಮಾಡ್ಕೊಡ್ತೀವಿ. ಹೌದು. ಬನ್ನಿ, ಪ್ರೆಷರ್ ಕುಕ್ಕರ್ಸ್ ಎಲ್ಲ ಇನ್ನು ಮೇಲೇನೂ ಇದೆ. ಪ್ರೆಷರ್ ಕುಕ್ಕರ್ಸ್ ಎಲ್ಲ ಮೇಲ್ಗಡೆ ಬರುತ್ತೆ. ಮಿಕ್ಸೀಸು ಇದೆ. ಇಲ್ಲೆಲ್ಲ ಗ್ಲಾಸ್ ಟಾಪ್ ಸಿಗುತ್ತೆ ನಿಮಗೆ. ಗ್ಲಾಸ್ ಟಾಪ್ಸ್ ಮೆಜಾರಿಟಿ ಪ್ರೆಸ್ಟೀಜ್ ಅಲ್ಲಿ ಡೀಲ್ ಮಾಡ್ತೀವಿ. ಸ್ವಚ್ ಮಾಡೆಲ್, ಇವಾಗ ಹೊಸ ಲಿಫ್ಟಬಲ್ ಎಲ್ಲ ಮಾಡೆಲ್ಸ್ ಇದೆ ಅಲ್ವಾ, ಈ ತರದ್ ನೋಡಿ ಇಲ್ಲಿ ಪಿಕ್ಚರ್ ಇದೆ. ಸೊ ಇದು ಸಿಗುತ್ತೆ. ಹೌದು. ಓಕೆ. ಸೊ ಇದರಲ್ಲಿ ಫ್ಲವರ್ ಪ್ಯಾಟರ್ನ್ಸ್ ಸಿಗುತ್ತೆ. ಎಸ್, ಡೆಫಿನೆಟ್ಲಿ. ಓ ಸೂಪರ್. ಸೊ ಆಲ್ಮೋಸ್ಟ್ ಪ್ರೆಸ್ಟೀಜ್. ಮೋಮೋಸ್ ಮೇಕರ್ ಸಿಗುತ್ತೆ. ತವಾ ಸಿಕ್ಬಿಡುತ್ತೆ. ಗ್ರೀನ್ ಶೆಫ್. ಮೆಜಾರಿಟಿ ನಿಮಗೆ ಕಿಚನ್ ಅಲ್ಲಿ ಏನ್ ಐಟಮ್ ಯೂಸ್ ಆಗುತ್ತೆ 100% ಎಲ್ಲ ಸಿಗ್ಬಿಡುತ್ತೆ. 100% ಎಲ್ಲ ಸಿಕ್ಬಿಡುತ್ತೆ. ಸೊ ಈ ಕಂಪಾರ್ಟ್ಮೆಂಟ್ ಬಂದು ನೋಡಿ ನಿಮಗೆ ಕುಕ್ಕರ್ಸ್ ಆಗಿರ್ಬೋದು, ಮಿಕ್ಸಿಗಳಾಗಿರ್ಬೋದು, ಈ ರೀತಿ ಕೆಟಲ್ಸ್. ಓಕೆ. ಇದೆಲ್ಲ ಸರ್? ಇದೆಲ್ಲ ಪ್ರೆಷರ್ ಕುಕ್ಕರ್ ಇದೆ. ಪ್ರೆಷರ್ ಕುಕ್ಕರ್ಸ್ ಬರುತ್ತೆ. ಓಕೆ. ಸೊ ಇದು ಬಂದು ಕುಕ್ಕರ್. ಇದೆಲ್ಲ ಪ್ರೆಸಿಡೆಂಟ್. ಏನು ಪ್ರೈಸ್ ಬರ್ಬೋದು ಸರ್ ಅಪ್ರಾಕ್ಸ್ ಅಂತ ಹೇಳ್ಬಿಡಿ. ಅಪ್ರಾಕ್ಸಿಮೇಟ್ಲಿ ಒಂದು 850 ರೂಪೀಸ್ ಇರುತ್ತೆ. ಎಷ್ಟು ಲೀಟರ್ಸ್? 10 ಲೀಟರ್ಸ್. 10 ಲೀಟರ್ಸ್ 850. ಓಕೆ.
ಪ್ರೆಸ್ಟೀಜ್ ಮಿಕ್ಸಿ 1000 ವ್ಯಾಟ್ಸ್ 1000 ವಾಟ್ಸ್. ಏನು ಪ್ರೈಸ್ ಬರ್ಬೋದು ಸರ್ ಇದು? ಅಪ್ರಾಕ್ಸಿಮೇಟ್ಲಿ ಒಂದು 4500 4000. ಅದೇ ನಾವು ಹೊರಗೆ ರಿಟೇಲ್ ತಗೊಂಡ್ರೆ ಅದು ನಿಮಗೆ 6500 ಹಂಗೆ. MRP ಇರೋದು ನಿಮಗೆ 8845 ಅಪ್ರಾಕ್ಸಿಮೇಟ್ಲಿ 6000 ಆಚೆ ಕಡೆ ಸಿಗುತ್ತೆ. ಅದಕ್ಕಿಂತ ಡಿಸ್ಕೌಂಟ್ ಪ್ರೈಸ್ ನಮ್ಮ ಹತ್ರ ಸಿಗುತ್ತೆ. ಸೊ ಸೂಪರ್ ಡಿಸ್ಕೌಂಟ್ ಅಲ್ಲಿ ಕೊಡ್ತೀರಾ? ಎಸ್ ಮಾಡೋ ಪಾತ್ರೆ ಏನಾದರೂ ಬೇಕಿದ್ರೆ ಓಕೆ. ಬ್ರಾಸಲ್ಲಿ ಮುದ್ದೆ ಮಾಡೋ ಪಾತ್ರೆನೂ ಬಂದಿರುತ್ತೆ. ಈ ತರ ಎಲ್ಲ ಕಲೈ ಮಾಡಿರ್ತಾರೆ. ಓಕೆ ಡೆಫಿನೆಟ್ಲಿ. ಓಕೆ. ಅದರಲ್ಲೂ ಸೈಜಸ್ ಪ್ರಕಾರ ಸಿಕ್ಬಿಡುತ್ತೆ. ಬಿನ್ಗೆ ಆಗಿರ್ಲಿ ಮಟ್ಕಾಸಿ ಸಿಕ್ಬಿಡುತ್ತೆ. ಓಕೆ. ಅದೇ ಹಾಟ್ ಬಾಕ್ಸಸ್ ಎಲ್ಲ ನಿಮ್ಗೆ ಕ್ಯಾಸರೋಲ್ಸ್ ಎಲ್ಲ ಸೈಜ್ ವೈಸ್ ಸಿಗ್ಬಿಡುತ್ತೆ. ಇದು ನಾನು ನಿಮ್ಗೆ ಒಂದು ಸ್ಯಾಂಪಲ್ ತೋರಿಸ್ತೀನಿ. ಸ್ಯಾಂಪಲ್ ನೋಡಿ, ತುಂಬಾ ಡಿಫ್ರೆಂಟ್ ಆಗಿರೋ ಹಾಟ್ ಬಾಕ್ಸ್. ಮತ್ತೆ ಬೆಸಿನೂ ಚೆನ್ನಾಗಿರುತ್ತೆ. ಏನಕ್ಕೆ ಎಲ್ಲ ವ್ಯಾಕ್ಯೂಮ್ ಟೈಟ್ ಇರುತ್ತೆ. ವ್ಯಾಕ್ಯೂಮ್ ಟೈಟ್ ಇರುತ್ತೆ. ಮಿನಿಮಮ್ ಒಂದು 3-4 ಅವರ್ಸ್ ಆರಾಮಾಗಿ ಬಿಸಿ ಇರುತ್ತೆ. ಆರಾಮಾಗಿ ಬಿಸಿ ಇರುತ್ತೆ. ಓ ಸೂಪರ್ ಸರ್. ಏನು ಪ್ರೈಸ್ ಬರ್ಬೋದು ಸರ್? ಇದು ಅಪ್ರಾಕ್ಸಿಮೇಟ್ಲಿ 2000 ಹತ್ರ 2000. ಪ್ರೀಮಿಯಂ ಕ್ವಾಲಿಟಿ. ಪ್ರೀಮಿಯಂ ಕ್ವಾಲಿಟಿ ಮತ್ತೆ ಆಂಕರ್ ಬ್ರ್ಯಾಂಡ್ ಇದೆ ಅಲ್ವಾ? ಓಕೆ. ಆಂಕರ್ ತಗೊಂಡು ಹೋಗ್ಬೋದು ಊಟ. ಕೇಟರಿಂಗ್ ಅಥವಾ ಪಿಕ್ನಿಕ್ಸ್ ಗಳಿಗೆ ಹೋದ್ರೆ ಅದಕ್ಕೂ ಸಹ ಇದು ಸೈಜಸ್ ನಿಮಗೆ ಚಿಕ್ಕದ್ರಿಂದ ದೊಡ್ಡದು ಸಿಕ್ಬಿಡುತ್ತೆ. ಹೋಟೆಲ್ಸ್ ಗಳಿಗೂ ಸಿಕ್ಬಿಡುತ್ತೆ. ಹೌದು, ಇಷ್ಟು ದೊಡ್ಡದು ಸೈಜ್ ಸಿಕ್ಬಿಡುತ್ತೆ. ಅದನ್ನ ನಿಮಗೆ ತೋರಿಸ್ತೀನಿ ಸ್ವಲ್ಪ. ಬಾಕ್ಸಸ್ ಅಲ್ಲಿ ನೀವು ನೋಡಿದ್ರಿ 25 kg ಇದೆಲ್ಲ. ಇಲ್ಲೆಲ್ಲ ಚಿಕ್ಕ ಸೈಜ್ ನಲ್ಲಿ ಬೇಕಂದ್ರೆ ಚಿಕ್ಕ ಸೈಜ್ ಅಲ್ಲಿ ಇದೆ. ಇಲ್ಲೂ ಇದೆ, ಗೋಡೌನ್ ಅಲ್ಲೂ ಸೆಟಪ್ ಇದೆ. ಸೊ ಗೋಡೌನ್ ಅಲ್ಲೂ ಸಿಕ್ಬಿಡುತ್ತೆ ನಿಮಗೆ. ಪ್ರೆಸ್ಟೀಜ್ ಕೆಟಲ್ಸ್ ಎಲ್ಲ ಈ ತರದ್ದು. ಸೊ ಅದು ಬಂದು ಬಾಂಡ್ಲಿ, ದೊಡ್ಡ ಸೈಜ್ ವರೆಗೆ ಬಾಂಡ್ಲಿ ಸಿಕ್ಬಿಡುತ್ತೆ. ಟಿಫಿನ್ ಕ್ಯಾರಿಯರ್ಸ್ ಸ್ಟೀಲ್ ಅಲ್ಲಿ ಟಿಫನ್ ಕ್ಯಾರಿಯರ್ಸ್. ಓಕೆ ಸರ್. ಬೇರೆ ಬೇರೆ ಪ್ಯಾಟರ್ನ್ಸ್ ನಿಮಗೆ ಸಿಕ್ಬಿಡುತ್ತೆ. ಅದೇ ತರ ಸ್ಟೋರೇಜ್ ಬಾಕ್ಸಸ್ ಎಲ್ಲ ಇದೆ. ತವಾ ನಾನ್ ಸ್ಟಿಕ್ ತವಾಸ್ 250 to 80 ರೇಂಜ್. ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಹೌದು. ಇದರಲ್ಲಿ ಇನ್ನೂ ಹೆವಿ ಬೇಕಂದ್ರೆ ಹೆವಿದು ಸಿಕ್ಬಿಡುತ್ತೆ. ಕೆಟಲ್ ಎಲ್ಲ ನೋಡಿ ಡಿಫರೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಹೌದು. ಟ್ರೈನರ್ಸ್ ಎಲ್ಲ ಇವಾಗೆಲ್ಲ ಬಿಸಿಲಲ್ವಾ, ತುಂಬಾ ಜ್ಯೂಸ್ ಎಲ್ಲ ಕುಡಿತಾರೆ. ಫಾಸ್ಟ್ ಮೂವಿಂಗ್. ಇದು ಮತ್ತೆ ಜಾಲ್ರೆ ಎಲ್ಲ ಪೂರಿ ಎತ್ತದು. ಓಕೆ ಓಕೆ. ಪೂರಿಗಳೆಲ್ಲ ಎತ್ತದು. ಅದರಲ್ಲೂ ಸೈಜಸ್ ವೈಸ್ ಕೂಡ ಸಿಕ್ಬಿಡುತ್ತೆ. ಕ್ವಾಲಿಟಿ ಎಲ್ಲ ಸಿಕ್ಬಿಡುತ್ತೆ. ಬೇಸಿಕಲಿ ನಿಮಗೆ ಗಿಫ್ಟಿಂಗ್ ಐಟಮ್ ಎಲ್ಲ ಇಲ್ಲಿ ಸ್ಟಾಕ್ಸ್ ಇರುತ್ತೆ. ಸ್ವಲ್ಪ ಎಲ್ಲ ಬಲ್ಕ್ ಆಗಿ ಇಲ್ಲಿ ಸ್ಟಾಕ್ಸ್ ಇರುತ್ತೆ. ಇಲ್ಲಿದೆ ಇನ್ನೂ ಒಂದು ಗೋಡೌನ್ ಇದೆ, ಅಲ್ಲಿ ಸೆಪರೇಟ್ ಆಗಿರುತ್ತೆ. ಅಲ್ಲಿ ಸೆಪರೇಟ್. ಈ ತರ ಕ್ಲಾತ್ ಡ್ರಾಯಿಂಗ್ ಸ್ಟ್ಯಾಂಡ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಏನು ಬರ್ಬೋದು ಸರ್ ಪ್ರೈಸ್? ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ 1800 rupees ಇದೆ. ಎಷ್ಟು ಲೇಯರ್ ಬರುತ್ತೆ? 2 layers ಇರುತ್ತೆ. 2 layers. ಅಪ್ರಾಕ್ಸಿಮೇಟ್ಲಿ ಒಂದು 7-8 ನೋಡಿ ಸೈಜು ಇಷ್ಟಗ್ಲ ಆಗುತ್ತೆ ಇಲ್ಲಿಂದ ಈ ತನಕ. ಓಕೆ ಓಕೆ ಓಕೆ. ಸೈಜ್ ಇದು ಸ್ಮಾಲೆಸ್ಟ್ ಸೈಜ್. ಕಮರ್ಷಿಯಲ್ ಕ್ಯಾರಿಯರ್ಸ್ ಬೇಕಂದ್ರೆ ಈ ತರ ಸಿಗುತ್ತೆ. ದೊಡ್ಡದು ಸಿಗುತ್ತೆ. ಇದಕ್ಕಿಂತ ದೊಡ್ಡದು ಬೇಕಂದ್ರೆ ದೊಡ್ಡದು ಸಿಗುತ್ತೆ. ಚಿಕ್ಕದು ಬೇಕಾದ್ರೆ ಚಿಕ್ಕದು ಸಿಗುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಈ ತರ ಹಣ್ಣ ಕೊಡೋದಿಲ್ಲ, ಈ ತರ ಪಾತ್ರೆ ತೊಳೆದು ಹಾಕೋದಿಲ್ಲ. ಏನು ಪ್ರೈಸ್ ಬರ್ಬೋದು ಸರ್ ಅದೆಲ್ಲ? ಎಲ್ಲ ಕೆಜಿ ಪ್ರಕಾರ. ಅಪ್ರಾಕ್ಸ್ ಒಂದು 500 ಒಳಗೆ ಬರುತ್ತೆ ಅಂತ. 500 ಒಳಗಡೆ. ಇದಕ್ಕಿಂತ ಕಮ್ಮಿ ಕ್ವಾಲಿಟಿ ಬರುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ 750 rupees. 750 ರೇಂಜ್ ಬಂದ್ಬಿಡುತ್ತೆ. ಲ್ಯಾಡರ್ಸ್ ಇರಲಿ, ಲ್ಯಾಡರ್ಸ್ ಇದೆ ನೋಡಿ. ಲ್ಯಾಡರ್ಸ್ ಇರುತ್ತೆ. ಎಲ್ಲ ಸ್ಟಾಕ್ ಎಲ್ಲ ಇನ್ನೂ ಒಂದು ಗೋಡೌನ್ ಇದೆ, ಅಲ್ಲಿದೆ. ಅಲ್ಲೂ ಬರುತ್ತೆ. ಇಮಿಡಿಯೇಟ್ ಆಗಿ ಯಾರಿಗಾದ್ರೂ ಬೇಕಂದ್ರೆ ಇಲ್ಲಿಂದ ಕೊಡ್ತೀವಿ, ಇಲ್ಲಾಂದ್ರೆ ಗೋಡೌನ್ ಇಂದ. ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಡುವಂತ ಸ್ಟ್ಯಾಂಡ್ ಬಂದ್ಬಿಡುತ್ತೆ. ಓಕೆ ಸರ್. ಸ್ಪೂನ್ಸ್ ನೋಡಿ ಈ ತರ ಇವಾಗೆಲ್ಲ ಇದು ಚೆನ್ನಾಗಿ ಮೂವ್ಮೆಂಟ್ ಇದೆ. ಓಕೆ. ಕಾಪರ್ ಸರ್? ಇಲ್ಲ ಕಾಪರ್ ಇಲ್ಲ, PVT ಕೋಟೆಡ್ ಇರುತ್ತೆ. PVT ಕೋಟೆಡ್ ಇರುತ್ತೆ. ವ್ಯಾರಂಟಿ ಇರುತ್ತೆ, ಹೋಗಲ್ಲ, ಕೋಟಿಂಗ್ ಹೋಗಲ್ಲ. ಇದು ನಮ್ಮದೇ ಬ್ರ್ಯಾಂಡ್ ಕ್ಲಿಂಕ್ ಅಂತ. ಓಕೆ. ಅದೇ ಸ್ಟೀಲ್ ಅಲ್ಲಿ ಬೇಕಂದ್ರೆ ಸ್ಟೀಲ್ ಅಲ್ಲೂ ಇದೆ. ಕಾಫಿ ಸ್ಪೂನ್ಸ್, ಆಮೇಲೆ ಇದು ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ ಚಿಕ್ಕದು ಫೋರ್ಕ್ಗಳು, ಈ ತರ ವಿಸ್ಕರ್ಸ್ ಎಲ್ಲ ನಿಮಗೆ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ. ಫೀಸ್ ಪೇನೋಸ್ ಎಲ್ಲ, ಚಾಕುಗಳು, ನೈಫ್ಸ್, ಸಿಸರ್ಸ್ ಎಲ್ಲ ಸಿಗುತ್ತೆ. ಇದು ಬಂದು ಮೆಜರ್ಮೆಂಟ್ ಮಾಡೋದು. ಹೌದು ಹೌದು. ಮತ್ತೆ ಕಾಪರ್ ಸೆಕ್ಷನ್ ಕೆಲವು ನಿಮಗೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇರುತ್ತೆ, ಆದ್ರೆ ಒಳ್ಳೆ ಕ್ವಾಲಿಟಿ. ಏನು ಪ್ರೈಸ್ ಇಂದ ಬರ್ಬೋದು ಸರ್? 30-35 rupees ಸ್ಟಾರ್ಟಿಂಗ್ ಇರುತ್ತೆ. ಡಿಪೆಂಡ್ ಆಗುತ್ತೆ ನೀವು ಏನು ಐಟಮ್ ತಗೋತೀರಾ. ಪಂಚಪಿ ಆಗಲಿ, ಈ ಥರದ್ದು ದುಪ್ಪ ಹಾಕೊಂತದ್ದು, ಈ ಥರ ಟಾಟಾಯ್ಸ್ ದೀಪ, ಕುಬೇರ್ ದೀಪ. ಎಷ್ಟಾಗುತ್ತೆ ಸರ್ ಕುಬೇರ್ ದೀಪ ಎಲ್ಲ? ಇದು ಅಪ್ರಾಕ್ಸಿಮೇಟ್ಲಿ 140 rupees ಆಗುತ್ತೆ. 140 rupees. ಪ್ರೈಸ್ ವೈಸ್ ಅಂತ ತುಂಬಾ ಚೆನ್ನಾಗಿ. ಈ ಥರ ಪಂಚಾರ್ತಿ ಮೂರು ಇರೋದು ಆರ್ತಿ, ಪಂಚಾರ್ತಿ ಎಲ್ಲ ಸಿಗುತ್ತೆ. ಈ ಥರ ಕಲ್ಶ ಚಂಬು ಎಲ್ಲ, ಬೆಲ್ಸು ಎಲ್ಲ ಸಿಗ್ಬಿಡುತ್ತೆ ನಿಮಗೆ. ಇದರ ಸೌಟ್ಗಳು ನೋಡಿ ನಮ್ಮದೇ ಬ್ರ್ಯಾಂಡಲ್ಲಿ ಇದೆ. ಇದೆಲ್ಲ ಇದಾ ಸರ್? ಇದು ಬ್ರಾಸ್ ಆ ಥರ ಇದೆಲ್ಲ ಬ್ರಾಸ್, ಪ್ಯೂರ್ ಬ್ರಾಸ್. ಹೇಳಿ ಸರ್. ಅದೇ ದೀಪದ ಬೇರೆ ಬೇರೆ ವೇರಿಯನ್ಸು ಈ ಥರದ್ದು ನೋಡಿ. ಹೈಟಲ್ ದೀಪ ಇದೆ. ಸೊ ಇದು ಬಂದು ಇದು ಏನು ಹೇಳ್ತಾರೆ ಹೇಳಿ? ಕಾಮಾಕ್ಷಿ ದೀಪ. ಚಿಕ್ಕದ್ರಿಂದ ದೊಡ್ಡದು ಬೇಕಂದ್ರೆ ಮತ್ತೆ ಈ ಥರದ ಪ್ಯಾಟರ್ನ್ ಎಲ್ಲ ನೋಡಿ ಚೆನ್ನಾಗಿದೆ ನೋಡಿ ಇದು. ಓಕೆ ಸರ್. ವಾಸ್ತುಗೆ ಯೂಶಲಿ ಇಟ್ಕೊಂತಾರೆ. ಹೌದು, ವಾಸ್ತು ಟಾಟಾಯ್ಸ್. ಓಕೆ. ಸೊ ಗ್ಲಾಸ್ ಅಲ್ಲೂ ಅಷ್ಟೇ ನಿಮಗೆ ಹ್ಯಾಮರ್ಡ್ ಕಾಪರ್ ಇದರಲ್ಲೂ ಸಿಕ್ಬಿಡುತ್ತೆ, ಬ್ರಾಸ್ ಅಲ್ಲೂ ಸಿಕ್ಬಿಡುತ್ತೆ. ಓಕೆ ಸರ್. ದೀಪಗಳು ಹೇಳಿ ಸರ್.
ದೊಡ್ಡ ದೀಪ ಎಲ್ಲ ನೋಡಿ ಫಂಕ್ಷನ್ಗೆ ಏನಾದರೂ ಇಟ್ಕೊಂಡ್ರೆ ಇಲ್ಲಾಂದ್ರೆ ನಿಮ್ಮ ಪೂಜೆ ರೂಮಲ್ಲಿ ಚೆನ್ನಾಗಿ ಕಾಣ್ತದೆ, ತುಂಬ ಚೆನ್ನಾಗಿ. ಇಷ್ಟೊತ್ತು ನೀವು ನೋಡಿದ್ದೀರಾ, ಅದು ಮಹಾದೇವ್ ಮೆಟಲ್ ಇಂಡಸ್ಟ್ರೀಸ್ ಔಟ್ಲೆಟ್, ಫ್ಯಾಕ್ಟ್ರಿ ಔಟ್ಲೆಟು. ನೀವು ಏನಾದರೂ ಬೇಕಂದರೆ ಬನ್ನಿ ಅಂಗಡಿಗೆ, ಏನಿದೆ ನೋಡ್ಬಿಟ್ಟು ಹೋಲ್ಸೇಲ್ ರೇಟಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತು ಮೇಡಮ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ನಿಮ್ಮ ಕಲೆಕ್ಷನ್ ಮತ್ತು ನಿಮ್ಮ ಫ್ಯಾಕ್ಟ್ರಿ ಔಟ್ಲೆಟ್ ತುಂಬಾ ನನಗೆ ಖುಷಿ ಆಯಿತು, ಮತ್ತು ನಿಮ್ಮ ಕಲೆಕ್ಷನ್ಸ್ ಅಷ್ಟೇ, ಪ್ರೈಸ್ ವೈಸ್ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೆಂಡ್ಸ್, ಮಹಾದೇವ್ ಸ್ಟೀಲ್ ಇಂಡಸ್ಟ್ರೀಸ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಮಾಗಡಿ ರೋಡಲ್ಲಿ. ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಗೊತ್ತಿರುತ್ತೆ ನೋಡಿ, ಪಿಲ್ಲೋ ನಂಬರ್ 225 ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಒಂದು ಲೇನ್ ಹೋಗ್ತಿರುತ್ತೆ. ಈ ಲೇನ್ ಒಳಗೆ ನೀವು ಮುಂದ್ಗಡೆ ಹೋಗ್ತಿದ್ದಾಗ ಬ್ಲೂ ಕಲರ್ ಬೋರ್ಡ್ ಅಲ್ಲಿ ನಿಮಗೆ ಮಹಾದೇವ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಬರ್ದಿರ್ತಾರೆ. ಅಕಸ್ಮಾತಾಗಿ ಅಡ್ರೆಸ್ ಅಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಚಾನೆಲ್ನ ಮರಿದೇ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ಸ್ಗಾಗಿ ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಶಾಪಿಂಗ್.